ಇರತಕ್ಕಂತಹ ಮಸ್ಕಟ್ನಿಂದ ಕೂಡ ಒಂದು ಸ್ಥಳಗಳಿಂದ ಕೂಡ ನನಗೆ ಕೇಳಿದಂತಹ ಒಂದು ಪ್ರಶ್ನೆ ಅಂದರೆ, ಸ್ವಾಮಿ, ನಾವು ಕೂಡ ರಾಯರ ಭಕ್ತರು, ರಾಯರನ್ನ ನಂಬಿದ್ದೇವೆ, ನಿತ್ಯ ಪೂಜೆಯನ್ನ ಮಾಡ್ತಿದ್ದೇವೆ, ಮತ್ತೆ ಏಕಾದಶಿ ಉಪವಾಸವನ್ನು ಕೂಡ ನಾವಿಲ್ಲಿ ಮಾಡ್ತಿದ್ದೇವೆ, ಆದರೂ ಕೂಡ ನಮ್ಮ ಕಷ್ಟಗಳು ರಾಯರಿಗೆ ತಲುಪುತ್ತಿಲ್ವಾ ಯಾಕೆ ಅಂತೇಳಿ. ಹೌದು, ರಾಯರ ದೃಷ್ಟಿ ಯಾವಾಗ ಯಾರ ಮೇಲೆ ಎಲ್ಲಿ ಬೀಳುತ್ತೆ ಅನ್ನೋದು ರಾಯರಿಗೆ ಗೊತ್ತು. ಕೆಲವರಿಗೆ ಮಾಡಿದಂತಹ ಮೊದಲನೇ ದಿನವೇ ರಾಯರು ಪರಿಹಾರನ ಕೊಡಬಹುದು, 3 ವರ್ಷ ಆದ್ಮೇಲೂ ಕೊಡಬಹುದು, 40 ವರ್ಷಗಳಾದರೂ ಕೊಡುವಂತಹ ಸನ್ನಿವೇಶಗಳು, ಉದಾಹರಣೆಗಳು ಕೂಡ ನಾನು ನೋಡಿದ್ದೇನೆ. ಹಾಗಾದ್ರೆ ಈ ಒಳ್ಳೆಯವರಿಗೆ ಕಾಲ ಇಲ್ವಾ ಸ್ವಾಮಿ ಅಂತ ಕೇಳಿದಾಗ, ನಾವು ಯಾರಿಗೂ ಕೂಡ ತೊಂದರೆಯನ್ನ ಮಾಡಿಲ್ಲ, ಕಷ್ಟವನ್ನ ಕೆಟ್ಟದನ್ನ ಕೂಡ ನಾವು ಬಯಸಿಲ್ಲ, ಮೋಸ ಕೂಡ ಮಾಡಿಲ್ಲ, ಆದ್ರೂ ಕೂಡ ನಮಗೆ ಯಾಕೆ ಪದೇ ಪದೇ ಈ ಶಿಕ್ಷೆ ಅಂತ ಕೂಡ ಇಲ್ಲಿ ಕೇಳ್ತಾರೆ.